ಸೊ ಐಶು ಅಂದ ತಕ್ಷಣ ತುಂಬಾ ಬೋಲ್ಡ್ ಕ್ಯಾರೆಕ್ಟರ್, ಬೋಲ್ಡ್ ಹುಡುಗಿ, ಬಟ್ ಅವರಲ್ಲೂ ಈ ತರದೊಂದು ಡಿವೋಷನಲ್ ಸ್ಪಿರಿಚುವಲ್ ಇದೆ. ಸೊ ತುಂಬಾ ಇನ್ನೋಸೆಂಟ್ ಇದ್ದಾರೆ ಅಂಡ್ ಶೀಸ್ ಅಂದ್ರೆ ಎಲ್ರಿಗೂ ಹಂಬಲ್ ಆಗಿರ್ತಾರೆ. ಹೌದು, ಬಟ್ ನನ್ನ ಪೋರ್ಟ್ರೇಟ್ ಹೆಂಗ್ ಮಾಡ್ತಿದ್ದಾರೆ. ಸೊ ಈ ತರದೊಂದು ಪೋರ್ಟ್ರೇ ಆಗ್ತಾರಲ್ಲ ಹೊರಗಡೆಗೆ. ಸೊ ಜಸ್ಟ್ ಬಿಕಾಸ್ ಆಫ್ ಡ್ರೆಸ್ಸಿಂಗ್ ಸ್ಟೈಲ್, ಸೊ ಅದರಿಂದ ಅಂದ್ರೆ ಹುಡುಗಿಯರ್ನ ಜಡ್ಜ್ ಮಾಡೋದು ಎಷ್ಟು ಕರೆಕ್ಟ್ ಅಂತ. ಈಗ ಇಲ್ಲ, ಎಲ್ಲರೂ ಜಡ್ಜ್ ಮಾಡೇ ಮಾಡ್ತಾರೆ ಈಗ. ಯಾಕಂದ್ರೆ ಚುಡಿದಾರ್ ಹಾಕೊಂಡಿರೋರು ಒಳ್ಳೆಯವರಲ್ಲ, ಸೀರೆ ಕಟ್ಟಿರೋರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ ಅಲ್ವಾ. ಸೊ ಎವ್ರಿ ಒನ್, ಜೀನ್ಸ್ ಹಾಕಿರೋರು ಒಳ್ಳೆಯವರು ಇರಲ್ಲ, ಕೆಲವೊಬ್ರು ಕೆಟ್ಟವರು ಇರ್ತಾರೆ. ಬಟ್ ಅವ್ರಿಗಂತಾನೆ ಒಂದೊಂದು ಪಾತ್ವೇ ಇರುತ್ತೆ. ಇಫ್ ಯು ಫಾಲೋ ದಟ್ ಇಟ್ ವಿಲ್ ಬಿ ಗುಡ್. ಬಟ್ ಇಫ್ ಯು ಗೋ ಇನ್ ಅ ಕ್ರಿಸ್ ಕ್ರಾಸ್ ವೇ, ದಟ್ ಇಸ್ ವೆರಿ ಬ್ಯಾಡ್. ಎಸ್. ಸೊ ಆಶ್ ಮೇಲ್ ಅವ್ರು ಯಾವತ್ತಾದ್ರೂ ಡಿಪ್ರೆಷನ್ಗೆ ಹೋಗಿದ್ರಾ? ಇಲ್ಲ, ನನಗೆ ಡಿಪ್ರೆಷನ್ ಎಲ್ಲ ಒಂದು 2 hours. ಓಕೆ, 1 hour ಅಷ್ಟೇ. ಹೆಂಗ್ ಆಚೆ ಬರ್ತೀರಾ? ಒಂದು ಡಿಪ್ರೆಷನ್ ಇದೆ 2 hours ಮಾಡ್ತೀನಿ, ಸರಿ ಊಟ ಮಾಡ್ತೀರಾ? ಓಕೆ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ನನ್ನ ಡಿಪ್ರೆಷನ್ ಎಲ್ಲ ಇಲ್ವೇ ಇಲ್ಲ. ಅದೇ ಈಗ ಯಾರಾದ್ರೂ ಕುಗ್ಸಿ ನನ್ನನ್ನು ಬಂದ್ಬಿಟ್ಟು ಇಲ್ಲ ನನ್ಗೆ ಹಿಂಗಾಗಿದೆ, ನಾನು ಯಾರ ಜೊತೆನೂ ಮಾತಾಡಲ್ಲ, ಮನೆ ಒಳಗಡೆ ಲಾಕ್, ಚಾನ್ಸೇ ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಆಚೆ ಓಡಾಡ್ತಾ ಇರ್ತೀನಿ ನಾನು. ಎಸ್. ಸೊ ನೀವು ಇಲ್ಲಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ಬಾಲಿವುಡ್ ತನಕನೂ ರೀಚ್ ಆಗ್ತೀರಾ. ಎಮಿವೆ ಬಂಟಾಯ್ ಅವ್ರ ಜೊತೆಗೆ ಒಂದು ರೀಲ್ಸ್ ಒಂದೇನೋ ವೈರಲ್ ಆಗುತ್ತೆ ವಿಡಿಯೋಸ್. ಹೌದು, ಎಮಿವೆ ಬಂಟಾಯ್ ಬಂದ್ಬಿಟ್ಟು ವಿ ಯೂಸ್ ಟು ಟಾಕ್ ಬಿಫೋರ್. ನಾನು ಎಮಿವೆ ಎಲ್ಲ ಮಾತಾಡ್ತಾ ಇದ್ವಿ, ಅವ್ರು ನನ್ನ ಸ್ಟೋರಿ ಹಾಕ್ತಾ ಇದ್ರು, ನಾನು ಅವ್ರ ರೀಲ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಈಸ್ ಅ ವೆರಿ ಗುಡ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ಇನಿಷಿಯಲ್ ಡೇಸ್ ಅಲ್ಲಿ ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೆ, ಈಗಲೂ ಮಾಡ್ತಿದ್ದೀನಿ. ಅಂದ್ರೆ ನಿಮ್ಮ ಟಾಕಿಂಗ್ ಸ್ಟೈಲ್ ಆಗಿರ್ಬೋದು, ನಿಮ್ದು ಅದು ಎಕ್ಸ್ಪ್ರೆಷನ್ಸ್, ಸೊ ಮೋರ್ ದೆನ್ ಎಲ್ರಿಗೂ ಲೈಕ್ ಆಗ್ತಿತ್ತು. ಅವಾಗ್ಲೂ ಅಷ್ಟೇ ನಾನು ಅನ್ಕೊಂಡಿದ್ದು ತಮಿಳ್ ಇರ್ಬೇಕು ಅನ್ಸುತ್ತೆ ಅವರು, ಕನ್ನಡ. ಸೊ ಈಗ ಮಲಯಾಳೀಸ್ ಅಂದಿದ ತಕ್ಷಣ ಕೆಲವ್ರ ಬಗ್ಗೆ ದೇಲ್ ಬಿ ಲೈಕ್, ಇಲ್ಲ ಇವ್ರಿಗೆ ಕನ್ನಡ ಅಷ್ಟು ಕ್ಲಿಯರ್ ಆಗಿ ಬರಲ್ಲ, ಬರೀ ತಮಿಳೇ ಮಾತಾಡ್ತಾರೆ. ಇಲ್ಲ, ತಮಿಳ್ ಮಾತಾಡ್ತೀನಿ ಇಲ್ಲ ಅಂತಿಲ್ಲ, ಯಾಕಂದ್ರೆ ನನ್ನ ಸರ್ಕಲ್ ಎಲ್ಲ ಇದ್ದಿದ್ದು ಬರೀ ತಮಿಳೇನ್ಸ್ ಅಲ್ವಾ, ಅದರಿಂದ ತಮಿಳ್ ಮಾತಾಡ್ತೀನಿ ಇಲ್ಲ ಅಂತಿಲ್ಲ. ಬಟ್ ಅದ್ರ ಬಿಟ್ಟು ಐ ಸ್ಪೀಕ್ ಆಲ್ಮೋಸ್ಟ್ ಲೈಕ್ 7 languages ಮಾತಾಡ್ತೀನಿ, 7-8 languages ಮಾತಾಡ್ತೀರಾ. ಸೊ ಬಾಲಿವುಡ್ಗೆ ಏನಾದ್ರು ಹೋಗೋ ಚಾನ್ಸಸ್ ಇದೆಯಾ? ಏನಾದ್ರು ಕಾಲ್ ಬಂದಿತ್ತಾ? ಅಲ್ಲಿನ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮ್ಯಾನಿಫೆಸ್ಟೇಷನ್ ಅದು. ಇನ್ನೂ ಮಾಡಿಲ್ಲ ಅದ್ರ ಬಗ್ಗೆ. ಬಟ್ ಇಲ್ಲ, ಕಾಂಟ್ಯಾಕ್ಟ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಲೈಕ್ ನೀವು ಹೇಳಿರೋ ಥರನೇ ಎಮಿವೆ ಇದ್ದಾರೆ. ಸೊ ನೋಡಬೇಕು, ವಿಲ್ ಟಾಕ್ ಅಬೌಟ್ ಎನಿ ಪ್ರಾಜೆಕ್ಟ್ ವೆರಿ ಸೂನ್ ಅಂತ ಹೇಳ್ಬೋದು. ಓಕೆ.